ಎಂಥವ್ರಿಗಾದರೂ ಸರಿ ಕೇಕ್ ಮಾಡಬೇಕು ಅಂದರೆ ಮುಖ್ಯವಾಗಿ ಮೈದಾ, ಮೊಟ್ಟೆ, ಎಸೆನ್ಸ್ ಇವೆಲ್ಲ ಬೇಕು ಅಂತ ತಕ್ಷಣ ಹೊಳೆಯುತ್ತೆ. ಇದ್ಯಾವುದೂ ಬೇಡ, ಕೊನೆಗೆ ಅವನ್ ಸಹ ಬೇಡ. ಹೇಗೆ ಮಾಡೋದು ಅಂತೀರಾ? ಬನ್ನಿ ತೋರಿಸ್ತೀನಿ. ನಮಸ್ತೆ, ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನಲ್. ನಾನು ಸುಧಾ. ಮಾಡೋ ವಿಧಾನ ನೋಡ್ಕೊಳ್ತಿದ್ದೀರಲ್ಲ. 3/4 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, 2 ಏಲಕ್ಕಿ. ಇದನ್ನು ಬಿಡಿಸ್ಕೊಂಡು ಈ ಸಕ್ಕರೆ ಒಳಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಸಕ್ಕರೆ ಪುಡಿನ ಅದರೊಳಗೆ ಹಾಕ್ಕೊಳ್ತಿದ್ದೀನಿ. ನಂತರ ಅದೇ ಬಟ್ಲಲ್ಲಿ 1 ಬಟ್ಲು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಒಂದು ಸಣ್ಣ ಚಿಟಿಕೆ ಉಪ್ಪಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಇದು ಎಲ್ಲ ಸಿಹಿ ಅಡುಗೆಗಳಲ್ಲೂ ಬಳಸ್ತಾರೆ. 1/4 ಸ್ಪೂನಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅದು. ಮತ್ತು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತೀನಿ. ಇದರ ಜೊತೆಗೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. 3/4 1 1/4 ಕಪ್ವರೆಗೂ ಹಾಲು ಬೇಕಾಗತ್ತೆ. ನೋಡಿಕೊಂಡು ಚೆನ್ನಾಗಿ ಗಂಟಿಲ್ಲದೆ ಕಲಿಸ್ಕೊಳ್ಬೇಕು. ಸಕ್ಕರೆ ಒಂದನ್ನು ಬಿಟ್ಟರೆ ನಾವಿಲ್ಲಿ ಬಳಸಿರೋಂಥ ಪದಾರ್ಥಗಳೆಲ್ಲವೂ ಆರೋಗ್ಯಕರವೇ. ಹಾಗಾಗಿ ಇದನ್ನು ಒಂದು ಹೆಲ್ದಿ ಕೇಕ್ ಅಂತ ಹೇಳ್ಬೋದು. ಕಲಸಿದ್ದಾಯಿತು. ಈ ಹದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಇಷ್ಟೇ, ತುಂಬ ಸುಲಭ. ಇದನ್ನು ಕಲಸಿಟ್ಕೊಂಡ್ರೆ ಆಯಿತು, 3/4 ಭಾಗ ಕೆಲಸ ಆದ ಹಾಗೆ. ಪುಟ್ಟ ಅಣ್ಣಿ ಕಪ್ಸ್ ತೊಗೊಂಡು ಅದನ್ನು ಎಣ್ಣೆ ಅಥವಾ ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ಳೋಣ, ಅಂದರೆ ಹಚ್ಕೊಳ್ಳೋಣ. ಇದಕ್ಕೆ ಮೋಲ್ಡೇ ಬೇಕಂತೇನಿಲ್ಲ, ನಿಮ್ಮಿಷ್ಟದ ಯಾವುದೇ ಸೈಜ್ ಅಥವಾ ಶೇಪಿಂದ ಕಪ್ಸ್ ತೊಗೊಳ್ಬೋದು. ಈಗ ಗೋಧಿ ಹಿಟ್ಟಿಂದ ಡಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಕಪ್ಪಿಗೆ ಎಣ್ಣೆ ಹಚ್ಚಿದ ನಂತರ ಅದರ ಮೇಲೆ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ಈಗ ಕಲಸಿಟ್ಕೊಂಡಿದ್ದ ಹಿಟ್ಟನ್ನು ಕಪ್ಪೊಳಗೆ ಹಾಕ್ತಿದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಹಾಕ್ತಿದ್ದೀನಿ, ಅಂದರೆ 3/4 ಭಾಗದಷ್ಟು ಹಾಕ್ಕೊಳ್ಳೋಣ. ಪೂರ್ತಿ ಹಾಕಬಾರ್ದು, ಅದು ಬೆಂದು ಉಬ್ಬಿ ಮೇಲೆ ಬರಬೇಕು. ಅಷ್ಟು ಸ್ಥಳಾವಕಾಶ ಅದಕ್ಕೆ ಕೊಡಬೇಕು. ಹಿಟ್ಟನ್ನು ಎಲ್ಲ ಕಪ್ನಲ್ಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಬೇಯಿಸಬೇಕು. ಹೇಗೆ? ನಾ ಹೇಳಿದ್ನಲ್ಲ ಅವನ್ ಬೇಡ ಅಂತ. ಸ್ಟವ್ ಹಚ್ಕೊಂಡಿದ್ದೀನಿ. ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳಿ. ಇಂಡಾಲಿಯಮ್ ಆದರೆ ಒಳ್ಳೆಯದು ಸ್ಟೀಲ್ಗಿಂತ. ಕುಕ್ಕರ್ ಒಳಗಡೆ ಈ ರೀತಿ ಕುಕ್ಕರ್ ಪ್ಲೇಟ್ನ ಇಟ್ಕೊಳ್ಬೇಕು. ಇದಿಲ್ಲ ಅಂದರೆ ಬೇರೆ ಒಂದು ಸಣ್ಣ ಪ್ಲೇಟ್ನ ಉಪಯೋಗಿಸ್ಬಹುದು. 3-4 ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ಬೇಕು, ಅಂದರೆ ಬಿಸಿ ಮಾಡ್ಕೊಳ್ಬೇಕು, ಅದರೊಳಗೇನು ಇಡ್ದಲೇ. ಈಗ ಎಲ್ಲ ಕಪ್ಸನ್ನು ಆ ಪ್ಲೇಟ್ ಮೇಲೆ ಜೋಡಿಸ್ತಿದ್ದೀನಿ. ಮುಚ್ಚಳ ಹಾಕೋಣ. ಹೇಗೆ ಅಂದರೆ ಅದರಲ್ಲಿರೋ ಗ್ಯಾಸ್ಕೆಟ್ ಮತ್ತು ವೇಟ್ ಎರಡನ್ನೂ ತೆಗೆದುಬಿಡಬೇಕು. ಬರೀ ಮುಚ್ಚಳ ಅಷ್ಟೇ, ಲಿಡ್ ಅಷ್ಟೇ ಹಾಕಬೇಕು. ಇದನ್ನು 30 ನಿಮಿಷ ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕು. ಕೊನೆಯಲ್ಲಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿನೂ ಬೇಯಿಸ್ಕೊಳ್ಬೋದು. ಬೇಯಕ್ಕಿಟ್ರೆ ಆಯಿತು. 30 ನಿಮಿಷ ಬೇರೆ ಕೆಲಸ ಮಾಡ್ಕೊಳ್ಬೋದು. ಅದರ ಕಡೆ ಗಮನ ಇದ್ದರೆ ಸಾಕು. ಹೆಚ್ಚು ಶ್ರಮ ಅನಿಸೋದೇ ಇಲ್ಲ ಇದು ಮಾಡಬೇಕಾದ್ರೆ. 30 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಆಫ್ ಮಾಡಿದ ತಕ್ಷಣ ತೆಗಿಯೋಷ್ಟಿಲ್ಲ, ಪೂರ್ತಿ ತಣ್ಣಗಾಗಬೇಕು ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ. ಮುಚ್ಚಳ ತೆಗಿತಾ ಇದ್ದೀನಿ. ಪೂರ್ತಿ ತಣ್ಣಗಾದ ಮೇಲೆ ತೆಗೆದ್ರೆ ಈ ರೀತಿ ಚೆನ್ನಾಗಿ ಉಬ್ಬಿರುತ್ತೆ ಮತ್ತು ಕಪ್ಪಿಂದ ಕೇಕನ್ನು ತೆಗೆಯೋದು ಸುಲಭ. ಈಗ ಒಂದು ಟೂತ್ ಪಿಕ್ಕಿಂದ ಕೇಕನ್ನು ಸ್ವಲ್ಪ ಸಡಿಲ ಮಾಡ್ಕೊಳ್ಳೋಣ. ಈಸಿಯಾಗಿ ಬರುತ್ತೆ. ಪೂರ್ತಿ ತಣ್ಣಗಾಗಿದ್ರೆ ಹಾಗೆ ಕೂಡ ಬಂದುಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸ್ಪಾಂಜಿ ಆಗಿದೆ, ಮೆತ್ತಗಿದೆ. ಮುಟ್ಟಿದ್ರೆ ಕಾಣ್ತಿರ್ಬೋದು ನಿಮಗೆ. ತುಂಬ ಕಡಿಮೆ ಪದಾರ್ಥ ಮತ್ತು ಸುಲಭವಾಗಿ ಮಾಡುವಂತಹ ಕೇಕ್. ಈಗ ನೋಡ್ತಿದ್ದ ಹಾಗೆ ಎಗ್ಲೆಸ್ ಸ್ವೀಟ್ ಕೇಕ್ ರೆಡಿಯಾಗಿ ಬಿಡ್ತು. ಹೊರಗಡೆ ವಿಧವಾದ ಪೇಸ್ಟ್ರಿ ಕೇಕ್ಸ್ ಎಲ್ಲ ಸಿಕ್ಕತ್ತೆ. ಆದರೂ ಇದು ಸಿಂಪಲ್ಲಾಗಿ ಮಕ್ಕಳು ಕೇಳಿದಾಗ ಮನೇಲಿ ಮಾಡಬೇಕು ಅನ್ನಿಸ್ದಾಗ ಇದನ್ನು ಒಮ್ಮೆ ಟ್ರೈ ಮಾಡ್ಬೋದು. ಗೈಸ್, ಈ ರೆಸಿಪಿ ಹೇಗೆ ಅನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಕ್ಕೋಣ. ಬಾಯ್ ಬಾಯ್.